ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆ ಬಂಗು ಅನ್ಯಮಸ್ಕೊಂಡವನೈತಿ ಎಲ್ಲಾನು ದೂರ ಮಾಡೋದಕ್ಕೋಸ್ಕರ ದುಬಾರಿ ಬೆಲೆಯ ಕ್ರೀಮ್ಗಳನ್ನ ತಂದು ಯೂಸ್ ಮಾಡ್ತಿದ್ದೀರಾ? ಬೇಡ ಫ್ರೆಂಡ್ಸ್, ಇನ್ಮೇಲೆ ಆ ದುಬಾರಿ ಬೆಲೆಯ ಕ್ರೀಮ್ಗಳನ್ನ ಮರೆತು ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ನಾವು ಬೇಕಾದಷ್ಟು ನಮ್ಮ ಸ್ಕಿನ್ನ ನಾವು ಚೆನ್ನಾಗಿ ಇಟ್ಕೋಬಹುದು. ಅದು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ಹೊಳಪು ಮಾಡ್ಕೋಬಹುದು ಮತ್ತು ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡ್ಕೋಬಹುದು. ಅದಕ್ಕೆ 100% ಅಲ್ಲ 1000% ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂತ ಅಂದರೆ ನನ್ನ ಸ್ಕಿನ್ನನ್ನು ಇದೇ ರೀತಿ ನಾನು ಚೆನ್ನಾಗಿ ಮಾಡ್ಕೊಂಡಿರೋದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋ ಒಳಗೆ ಒಂದು ಆಲೂಗಡ್ಡೆ ಕ್ರೀಮನ್ನು ಅಂದರೆ ಪೊಟ್ಯಾಟೊ ಕ್ರೀಮನ್ನು ನಾನು ಮಾಡಿ ತೋರಿಸಿದ್ದೆ. ಭಾಳನೇ ಚೆನ್ನಾಗಿರುವಂಥ ಒಂದು ರೆಸ್ಪಾನ್ಸ್ ಅದಕ್ಕೆ ಬಂದೈತಿ. ಭಾಳಷ್ಟು ಜನ ಲೈಕ್ ಮಾಡಿರಿ, ಹಂಗೆ ಅದ್ರ ಜೊತೆ ಕಮೆಂಟು ಮಾಡಿದಿರಿ. ಚೆನ್ನಾಗಿ ವ್ಯೂಸು ತಂದು ಕೊಟ್ಟಿದ್ದ ಒಂದು ವಿಡಿಯೋ. ಭಾಳನ ಖುಷಿ ಆಗುತ್ತೆ ಈ ರೀತಿಯಾಗಿರುವಂಥ ಕಮೆಂಟ್ಸು ಮತ್ತು ಲೈಕು ಆಮೇಲೆ ವ್ಯೂಸನ್ನು ನೋಡೋದಕ್ಕೆ ನಮ್ಗೆ. ಇವತ್ತು ಅದರದ್ದೇ ಆದಂಥ ಒಂದು ಸ್ಟಾರ್ಚು, ಅದೊಂದೇನು ಆಲೂಗಡ್ಡೆ ರಸದಲ್ಲಿ ನಾವು ಕ್ರೀಮನ್ನು ಮಾಡಿದ್ವಿ. ಟೊಮೆಟೊ ರಸ ಮತ್ತು ಆಲೂಗಡ್ಡೆ ರಸದಿಂದ ನಾವು ಕ್ರೀಮನ್ನು ಮಾಡಿದ್ವಿ. ಈಗ ಅದರಲ್ಲಿ ಉಳಿದಿರುವಂಥ ಸ್ಟಾರ್ಚಿಂದ ನಾನು ಫೇಸ್ ಪ್ಯಾಕನ್ನು ಹಾಕಿ ತೋರಿಸ್ತೀನಿ ಅಂತ ಹೇಳಿದ್ದೆ ನಾನು ನಿಮ್ಗೆ. ಅದರಲ್ಲಿ ಈಗ ಆಲೂಗಡ್ಡೆ ರಸನೂ ನಮ್ಗೆ ಉಪಯೋಗ ಆಗುತ್ತೆ, ಅದ್ರ ಜೊತೆಗೆ ಈ ಒಂದು ಸ್ಟಾರ್ಚು ಸಹಿತ ನಮ್ಗೆ ಉಪಯೋಗ ಆಗುತ್ತೆ. ಅದು ನಮ್ಮ ಸ್ಕಿನ್ ಬ್ರೈಟ್ ಮಾಡೋದಕ್ಕೆ ಮತ್ತು ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡೋದ್ರಲ್ಲಿ ಎತ್ತಿದ ಕೈ ಈ ಆಲೂಗಡ್ಡೆ ರಸ ಮತ್ತು ಆಲೂಗಡ್ಡೆ ಒಂದು ಸ್ಟಾರ್ಚಿಂದ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಫ್ರೆಂಡ್ಸ್. ಹಾಗಾಗಿ ಇವತ್ತು ನಾನು ಅದಕ್ಕೆ ಒಂದು ಒಳ್ಳೆಯ ಒಂದು ಫೇಸ್ ಪ್ಯಾಕನ್ನು ನಿಮಗೆ ನಾನು ಮಾಡಿ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಶನು ಆದಷ್ಟು ಬೇಗ ನಿಮ್ಗೆ ಬರುತ್ತೆ. ಅವಾಗಲೇ ಆ ಸ್ಕಿನ್ ಕೇರ್ನ ನೀವು ಮಾಡ್ಕೋಬೋದು, ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿ ಇಟ್ಕೋಬೋದು ಅಂತ ಹೇಳ್ತೀನಿ ನಾನು. ಪಿಗ್ಮೆಂಟೇಷನ್ ಸೋಪು, ಪಿಗ್ಮೆಂಟೇಷನ್ ಆಯಿಲು ಮತ್ತು ಪಿಗ್ಮೆಂಟೇಷನ್ ಪೌಡ್ರು, ಹೇರ್ ಆಯಿಲು ಮತ್ತು ಶಾಂಪು ಎಲ್ಲನೂ ನಾನು ಆರ್ಡರ್ ತೊಗೊತಿದ್ದೀನಿ. ಒಳ್ಳೆ ರಿಸಲ್ಟ್ ಬರ್ತಾ ಐತಿ. ಎಲ್ಲ ನನ್ನ ಪ್ರಾಡಕ್ಟನ್ನು ಯೂಸ್ ಮಾಡ್ತಿದ್ದಾರೆ, ಅವ್ರಿಗೆಲ್ಲರಿಗೂ ಒಳ್ಳೆ ರಿಸಲ್ಟ್ ಐತಿ. ಅದಕ್ಕೋಸ್ಕರ ನಿಮಗೆ ಬೇಕು ಅಂತ ಅಂದರೆ ಈ ಒಂದು ನಾನು ನಂಬರ್ ಕೊಟ್ಟಿರ್ತೀನಿ. ನಂಬರ್ ಕೊಟ್ಟರು ನೀವು ಏನು ಮಾಡ್ತೀರಿ, ಸ್ಕಿಪ್ ಮಾಡಿದಾಗ ಒಂದು ಸ್ವಲ್ಪ ನೀವು ಸ್ಕಿಪ್ ಮಾಡಿದಾಗ ಏನಾಗುತ್ತೆ, ಆ ನಂಬರಲ್ಲಿ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ನೋಡೋಕೆ ಹೋಗ್ಬೇಡ್ರಿ ಅಂತ ಹೇಳೋದು. ನಾನು ಕೊಟ್ಟಿರುವಂಥ ಈ ನಂಬರಿಗೆ ನೀವು ಮೆಸೇಜ್ ಮಾಡಿದ್ರಿಂದ ಅಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅದಕ್ಕೋಸ್ಕರ ಈ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳ್ತೀನಿ. ಬರೀ ಈ ಒಂದು ಫೇಸ್ ಪ್ಯಾಕನ್ನು ಯಾವ ರೀತಿ ಹಾಕೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿರಿ, ಇದೇ ಒಂದು ಆಲೂಗಡ್ಡೆ ಸ್ಟಾರ್ಚಿಗೆ ನಾನು ನೋಡ್ರಿ ಇಷ್ಟು ತಗೊಂಡು, ಇದು ಆಲೂಗಡ್ಡೆ ಸ್ಟಾರ್ಚು ಇಷ್ಟು ತಗೊಂಡು ಬಂದೈತಿ. ಇಲ್ಲಿ ನೋಡ್ರಿ ಈ ಆಲೂಗಡ್ಡೆ ಸ್ಟಾರ್ಚಿಗೆ ನಾನು ಮುಲೇಟ್ ಪೌಡ್ರ್ ತೊಗೊತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಅರ್ಧ ಸ್ಪೂನ್ ಬೇಕಿದ್ರೆ ಅರ್ಧ ಸ್ಪೂನು, 1 ಸ್ಪೂನ್ ಬೇಕಿದ್ರೆ 1 ಸ್ಪೂನು. ನಾನು ಇಲ್ಲಿ ನೋಡ್ರಿ ಒಂದಷ್ಟು ಮುಲೇಟ್ ಪೌಡ್ರನ್ನ ಹಾಕ್ಕೊತೀನಿ ನಾನು. ನಿಮ್ಗೆ ಬೇಕಿದ್ರೆ ಇಲ್ಲಿ ಆಯಿಲಿ ಸ್ಕಿನ್ ಐತಿ ಅಂತ ಅಂದನ್ನೋರು ನೀವು ಮುಲ್ತಾನಿ ಮಿಟ್ಟಿನೂ ಇಲ್ಲಿ ನೀವು ಹಾಕ್ಕೋಬೋದು. ಇದಕ್ಕೆ ನಾನು ಆಲೂಗಡ್ಡೆ ಸ್ಟಾರ್ಚು ಮತ್ತು ಮುಲೇಟಿ ಪೌಡ್ರ್ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಇದಕ್ಕೆ ನಾನು ಸ್ವಲ್ಪ ಜೇನುತುಪ್ಪ ಹಾಕ್ಕೊತೀನಿ. ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊತೀನಿ ಇಲ್ಲಿ. ಹಾಗೆ ಒಂದು ಸ್ವಲ್ಪ ರೋಸ್ ವಾಟ್ರು ನೋಡಿರಿ, ರೋಸ್ ವಾಟ್ರ್ ಇಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನಿಮಗಿದು ಇಲ್ಲಿ ಆಲೂಗಡ್ಡೆ ಸ್ಟಾರ್ಚ್ ನಿಮ್ಗೆ ಕಡಿಮೆ ಆತಪ್ಪ, ಇನ್ನೂ ಸ್ವಲ್ಪ ಬೇಕು ಅಂತಂದ್ರೆ ನೀವು ಆಲೂಗಡ್ಡೆ ರಸ ತೆಗೆದಿರ್ತಾರಲ್ಲ ಅದನ್ನು ಚೂರು ಹಾಕೋಬೋದು. ಇದಕ್ಕೆ ನಾನು ಇಲ್ಲಿ ಬರೀ ಆಲೂಗಡ್ಡೆ ಸ್ಟಾರ್ಚಲ್ಲಿ ನಾನಿಲ್ಲಿ ಪ್ಯಾಕ್ ಹಾಕೊಂಡು ಹೋಗ್ತೀನಿ. ಆಲೂಗಡ್ಡೆ ರಸದಲ್ಲೂ ನಮ್ಗೆ ಕಲೆಗಳನ್ನ ತೆಗೆಯುವಂಥ ಶಕ್ತಿ ಐತಿ. ಹಂಗೆ ಈಗ ಆಲೂಗಡ್ಡೆ ಸ್ಟಾರ್ಚ್ ಅಂತೂ ಡಬಲ್ ರಿಸಲ್ಟ್ ನಮಗೆ ಕೊಡ್ತದೆ. ಅದಕ್ಕೋಸ್ಕರ ಇಲ್ಲಿ ಬರೀ ಆಲೂಗಡ್ಡೆ ಸ್ಟಾರ್ಚ್ ತೊಗೊಂಡಿದ್ದೀನಿ. ಇದ್ರ ಮೇಲಿನ ರಸ ಬೇಕಿದ್ರು ನೀವು ಇದಕ್ಕೆ ಹಾಕ್ಕೋಬೋದು. ನೋಡಿರಿ, ಇಷ್ಟು ಹಾಕೊಂಡ್ರೆ ಸಾಕು ನಮ್ಗೆ. ನಾನು ಫಸ್ಟಿಗೆ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನೀವು ಫೇಸ್ ವಾಶ್ ಮಾಡ್ಕೊರಿ, ಆಮೇಲೆ ಹಾಲಿಂದ ಒಂದು ಸ್ವಲ್ಪ ಮಸಾಜ್ ಮಾಡ್ಕೊಂಡು ಆದಮೇಲೆ ಈ ಒಂದು ಪ್ಯಾಕನ್ನು ಹಾಕಿದ್ರೆ ನಿಮ್ಗೆ ಇನ್ನೂ ಒಂದು ಒಳ್ಳೆ ರಿಸಲ್ಟು ನಿಮ್ಗೆ ಸಿಗುತ್ತೆ. ಅದಕ್ಕೋಸ್ಕರ ನಾನು ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಆದಮೇಲೆ ಅದು ಪ್ಯಾಕನ್ನು ನಾನು ಹಾಕ್ತಿದ್ದೀನಿ. ಚೆನ್ನಾಗಿ ಎಲ್ಲ ಕಡೆ ನಾವು ಈ ಮುಲೇಟಿ ಪೌಡ್ರನ್ನ ನಾವು ಸ್ವಲ್ಪ ಮೊಸರಲ್ಲಿ ಹಾಕ್ಕೊಂಡು ಬಂಗಿದ್ದವರು ತಿಂದ್ವಿ ಅಂತ ಅಂದರೆ ನಮ್ಗೆ ಒಳಗಿನಿಂದನೂ ಸ್ಕಿನ್ನು ರಿಪೇರ್ ಆಗ್ತಾ ಬರ್ತೈತಿ. ನಾನು ಅವಾಗ ಇದನ್ನ ಹೇಳ್ತಿರ್ತೀನಿ ನಿಮ್ಗೆ. ಇದರಲ್ಲಿ ಇದನ್ನು ಹೆಂಗೆ ತಿನ್ಬೋದಪ್ಪ, ಹೆಂಗಿರುತ್ತೆ ಏನೋ ಅಂತ ಯೋಚನೆ ಮಾಡ್ರು. ಈ ಒಂದು ಮುಲೇಟಿ ಪೌಡ್ರನ್ನ ಭಾಳ ಖುಷಿಯಾಗಿ ತಿನ್ಬೋದು. ಏನು ನಮಗೆ ಕಹಿ ಅನ್ಸಂಗಿಲ್ಲ, ಏನೂ ಇಲ್ಲ. ಸಕ್ಕರೆಗಿಂತ 30ರಿಂದ 50% ಜಾಸ್ತಿ ಸಿಹಿ ಇರ್ತದೆ. ಹಾಗಾಗಿ ಮೊಸರಲ್ಲಿ ನಾವು ಸಕ್ಕರೆ ಹಾಕೊಂಡು ತಿಂತೀವಲ್ಲ, ಅದ್ರ ಬದಲಾಗಿ ಮೊಸರಲ್ಲಿ ನಾವು ಈ ಮುಲೇಟಿ ಪೌಡ್ರನ್ನ ಹಾಕೊಂಡು ತಿನ್ನೋದನ್ನು ನೀವು ರೂಢಿ ಮಾಡ್ಕೊರಿ. ನಿಮ್ಮ ಸ್ಕಿನ್ನು ಎಷ್ಟು ಚೆನ್ನಾಗಾಗುತ್ತೆ, ಮತ್ತು ಅದ್ರ ಜೊತೆಗೆ ನಿಮ್ಮ ಸ್ಕಿನ್ನು ಮೇಲಿಂದನೂ ನಾವು ಈ ರೀತಿಯಾಗಿರುವಂಥ ಪ್ಯಾಕನ್ನು ಹಾಕ್ತಿರ್ತೀವಿ. ಅದ್ರ ಜೊತೆಗೆ ಈ ಒಂದು ಹೊಟ್ಟೆ ಒಳಗೂ ನಾವು ಈ ಮುಲೇಟಿ ಪೌಡ್ರು ಮತ್ತು ಮೊಸರು ತೊಗೊಳೋದ್ರಿಂದ ನಮಗೆ ಭಾಳ ಒಂದು ಒಳ್ಳೆಯ ರಿಸಲ್ಟ್ ನಮಗೆ ಸಿಗುತ್ತೆ. ಸ್ಕಿನ್ ಒಳಗಿನಿಂದ ರಿಪೇರ್ ಆಗುತ್ತೆ. ಅದ್ರ ಜೊತೆಗೆ ನಾವು ಮೇಲೆ ಈ ಫೇಸ್ ಪ್ಯಾಕನ್ನು ಹಾಕೋದ್ರಿಂದ ನಮ್ಗೆ ಇನ್ನೂ ಡಬಲ್ ರಿಸಲ್ಟ್ ಸಿಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿರಿ ನೀವು. ನಾವು ಬಹಳಷ್ಟು ದುಬಾರಿಯಾಗಿರುವಂಥ ಕ್ರೀಮ್ಗಳನ್ನ ತಂದು ನಾವು ಯೂಸ್ ಮಾಡೋದ್ರ ಬದಲಾಗಿ ಈ ರೀತಿಯಾಗಿ ನಮಗೆ ನೈಸರ್ಗಿಕವಾಗಿ ಸಿಗುವಂಥ ಒಂದು ಈ ಫೇಸ್ ಪ್ಯಾಕನ್ನು ನಾವು ಯೂಸ್ ಮಾಡ್ಕೊತ ಬಂದ್ವಿ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಭಾಳನ ಒಂದು ಒಳ್ಳೆಯ ನಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ. ಮತ್ತೊಬ್ಬರು ಸಿಸ್ಟರ್ ನನಗೆ ಫೋನ್ ಮಾಡಿದರು. ಬಿಟ್ನೋ ವೈಟ್ ಅನ್ನೋ ಒಂದು ಕ್ರೀಮನ್ನು ನಾನು ಭಾಳ ಒಂದು 3-4 ವರ್ಷ ಬಳಸಿದೆ.
ಈಗ ನನ್ನ ಸ್ಕಿನ್ ಏನೇ ಮಾಡಿದರೂ ನನ್ನ ಸ್ಕಿನ್ನು ಈಗಾಗಲೇ ಬಹಳಷ್ಟು ಜನ ನನಗೆ ಈ ಒಂದು ಕ್ರೀಮ್ ಬಗ್ಗೆ ಭಾಳಷ್ಟು ಜನ ನನಗೆ ಕಂಪ್ಲೇಂಟ್ ಮಾಡ್ಯಾರ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತೀನಿ ನಾನು, ಆ ಒಂದು ಕ್ರೀಮ್ ಏನೈತಿ ದಯವಿಟ್ಟು ಈ ಫಾರ್ಮಸಿಗಳಲ್ಲಿ ಕೊಡುವಂಥ ಕ್ರೀಮ್ಗಳನ್ನ ತಂದು ದಯವಿಟ್ಟು ಬಳಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳಂದು ನನ್ನೊಂದು ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ಬೋದು. ಯಾಕಂತ ಅಂದರೆ ಒಂದು ಸರ್ತಿ ನಮ್ಮ ಸ್ಕಿನ್ನು ಹಾಳಾಯ್ತು ಅಂತ ಅಂದ್ರೆ ಒಳ್ಳೆದನ್ನ ನಾವು ರಿಪೇರಿ ಮಾಡೋಕ್ಕೆ ಭಾಳ ಕಷ್ಟಪಡಬೇಕಾಗುತ್ತೆ. ಆಮೇಲೆ ಈ ಒಂದು ಎಷ್ಟೋ ಡಾಕ್ಟ್ರಿಗೆ ತೋರಿಸಿದ್ರು ಅವ್ರು ಎಷ್ಟೋ ದುಡ್ಡು ಕೊಟ್ಟು ಒಂದೊಂದು ಸರ್ತಿ ಹೋದಾಗ 4-5 ಸಾವಿರ ರೂಪಾಯಿ ನಾವು ಡಾಕ್ಟ್ರಿಗೆ ಅಲ್ಲಿ ಸ್ಕಿನ್ ಕೇರ್ ಅಂತ ಹೋದಾಗ, ನಾವು ಸ್ಕಿನ್ ಕೇರ್ ಹಾಸ್ಪಿಟಲ್ ಅಂತ ಹೋದಾಗ ಎಷ್ಟೆಲ್ಲ ನಾವು ದುಡ್ಡು ಸುರಿಬೇಕಾಗತ್ತೆ ಅಂತ ಅಂದ್ರೆ ಅದು ಹೇಳೋಕ್ಕಾಗಂಗಿಲ್ಲ. ಅಷ್ಟೊಂಡ ನಾವು ದುಡ್ಡನ್ನು ಅಲ್ಲಿ ಹಾಕ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿರುವಂಥ ಒಂದು ಸ್ವಲ್ಪ ಟೈಮ್ ತೊಗೊಂಡು ಚಿಂತೆ ಇಲ್ಲ, ನಮಗೆ ಒಳ್ಳೆ ರಿಸಲ್ಟ್ ನಮಗೆ ಕೊಡುವಂಥ ಒಂದು ಗಿಡಮೂಲಿಕೆಗಳು ಇವಾಗಿರ್ತಾವೆ, ಒಳ್ಳೆ ರಿಸಲ್ಟ್ ಕೊಡುವಂಥ ಒಂದು ಪ್ಯಾಕ್ಗಳು ಇವಾಗಿರ್ತಾವೆ. ಹಂಗೆ ದುಡ್ಡು ಕೊಟ್ಟು ದುಬಾರಿ ಕ್ರೀಮ್ಗಳನ್ನ ತೊಗೊಂಬಂದು ಯೂಸ್ ಮಾಡೋದ್ರ ಬದಲಾಗಿ ಈ ರೀತಿಯಾಗಿರುವಂಥ ಒಂದು ಹೋಮ್ ರೆಮಿಡಿಗಳನ್ನ ನಾವು ಯೂಸ್ ಮಾಡೋದ್ರಿಂದ ಬಹಳ ಒಂದು ಒಳ್ಳೆ ರಿಸಲ್ಟ್ ಕೊಡ್ತಾವೆ. ಆದರೆ ಲೇಟ್ ಆದರೂ ಚಿಂತೆ ಇಲ್ಲ, ಆದ್ರೆ ಪರ್ಮನೆಂಟ್ ಆಗಿರುವಂಥ ಒಂದು ರಿಸಲ್ಟನ್ನು ಈ ಒಂದು ಫೇಸ್ ಪ್ಯಾಕ್ಗಳು ಕೊಡ್ತಾವೆ ನಮಗೆ. ಅದಕ್ಕೋಸ್ಕರ ಜಾಸ್ತಿ ದುಡ್ಡು ಕೊಟ್ಟು ತರೋದ್ರ ಬದಲಾಗಿ ಈ ರೀತಿಯಾಗಿರುವಂಥ ಫೇಸ್ ಪ್ಯಾಕ್ಗಳನ್ನ ನಿಮ್ಮ ಮನೆಗೆ ಹಾಕ್ರಿ ಅಂತ ಹೇಳಂದು ನಾನು ಹೇಳ್ತೀನಿ. ಭಾಳಷ್ಟು ಜನರು ನನಗೆ ಹೇಳಿದ್ದಾರೆ. ಮೊನ್ನೆ ಒಬ್ಬ ಸಿಸ್ಟರು ನನಗೆ 4-5 ವರ್ಷ ನಾನು ಯೂಸ್ ಮಾಡಿದೆ. ಈಗ ಅದನ್ನು ಬಿಟ್ಟು 5-6 ವರ್ಷ ಆದರೂ ನನಗದು ಆ ಒಂದು ಸ್ಕಿನ್ನ ನನಗೆ ರಿಪೇರ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆ ಕ್ರೀಮನ್ನು ದಯವಿಟ್ಟು ಯಾರು ಬಳಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳಂದು ನಾನು ಹೇಳ್ತೀನಿ ನಿಮಗೆ. ಪೂರ್ತಿಯಾಗಿದ್ದು ಒಂದು 15 ನಿಮಿಷ ಒಂದು ಸೆಮಿ ಡ್ರೈ ಹೋಗೋವರೆಗೂ ಬಿಟ್ಟು ನಂತರ ನಾನು ನೀರಿಗೆ ಬರ್ತೀನಿ. ಇಲ್ಲಿ ನೋಡಿರಿ, ಒಂದು 15 ನಿಮಿಷ ನಾನು ಬಿಟ್ಟಿದ್ದೀನಿ. 15 ನಿಮಿಷ ಬಿಟ್ಟು ಒಂದು ಸ್ವಲ್ಪ ನೀರನ್ನು ಸ್ಕಿನ್ಗೆ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಕೆಲಸ ಮಾಡ್ಕೊತ ಇದ್ದೆ, ಸ್ವಲ್ಪ ಒಣಗಿಬಿಟ್ಟಿದ್ದು ಜಾಸ್ತಿ, ಹಂಗಾಗಿ ನೀರನ್ನು ಸ್ಪ್ರೇ ಮಾಡ್ಕೊಂಡು ಇಲ್ಲಿ ನಾನು ತೆಗೆದು ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಆಗಿರ್ತೈತಿ ಅಂತ. ಅಂದ್ರೆ ನಮಗೆ ಆಲೂಗಡ್ಡೆಯಲ್ಲಿ ನಮಗೆ ವಿಟಮಿನ್ ಸಿ ಇರೋದ್ರಿಂದ ಆಲೂಗಡ್ಡೆ ಸ್ಟಾರ್ಚ್ ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡುವಂಥ ಶಕ್ತಿ ಆಲೂಗಡ್ಡೆ ಸ್ಟಾರ್ಚ್ಗೆ ಐತಿ. ಆಮೇಲೆ ಮುಲೇಟಿ ಪೌಡ್ರು ಅಂತ ನಾನು ಹೇಳೋದೇ ಬಿಡ, ಬೇಕಾದಷ್ಟು ವಿಡಿಯೋಗಳನ್ನ ನಾನು ಮುಲೇಟಿ ಪೌಡ್ರ್ ಯೂಸ್ ಮಾಡಿ ಹಾಕ್ತಾ ಇದ್ದೇನೆ. ಫೇಸ್ ಪ್ಯಾಕನ್ನು ಹಾಕಿ ಇವತ್ತು ಅದನ್ನೇ ಮತ್ತೆ ನಾನು ಬಳಸಿದ್ದೀನಿ ಇಲ್ಲಿ ಆಲೂಗಡ್ಡೆ ಸ್ಟಾರ್ಚ್ ಜೊತೆಗೆ. ಅದಕ್ಕೋಸ್ಕರ ನೀವು ಈ ಫೇಸ್ ಪ್ಯಾಕನ್ನು ಮನೆಯಾಗ ಟ್ರೈ ಮಾಡಿ ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗೈತಿ ಅಂತ. ಅಂದ್ರೆ ನಾನು ಪ್ರತಿಯೊಂದು ಫೇಸ್ ಪ್ಯಾಕನ್ನು ಹಾಕಿದಾಗಲೂ ನನಗೆ ಅಷ್ಟೊಂದು ಖುಷಿ ಆಗುತ್ತೆ. ಅಂದ್ರೆ ನನ್ನ ಸ್ಕಿನ್ನನ್ನು ನಾನು ನೋಡ್ಕೊಂಡಾಗ ನಾನು ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂತ ಅಂದ್ರೆ ನನ್ನ ಸ್ಕಿನ್ ಭಾಳ ಹಾಳಾಗಿತ್ತು ಅಂತ ಎಷ್ಟೋ ಸರ್ತಿ ಹೇಳಿದ್ದೀನಿ. ಈ ರೀತಿಯಾಗಿ ನಾವು ಒಂದು ಸ್ಕಿನ್ ಗ್ಲೋ ಆಗಿರ್ತೈತಿ ಮತ್ತು ಶೈನ್ ಆಗಿರುವಂಥ ಸ್ಕಿನ್ನ ನಾವು ನೋಡ್ಕೊಂಡಾಗ ನಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿ ನಾವು ಫೇಸ್ ಪ್ಯಾಕನ್ನು ಒಂದು ಹೋಮ್ ರೆಮಿಡಿಗಳನ್ನ ಮಾಡ್ಕೊತ ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಯೂಸ್ ಮಾಡಿ ನಾವು ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡ್ಕೊತ ಬಂದ್ವಿ ಅಂದ್ರೆ ನಾನು ಹೇಳೋಕ್ಕಾಗಂಗಿಲ್ಲ, ಅಷ್ಟೊಂದು ಒಂದು 100% ಅಲ್ಲ 200%, 1000% ನಾನು ಇಲ್ಲಿ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳಿದ್ರೆ ನಾನು ಗ್ಯಾರಂಟಿ ಹೇಳ್ತೀನಿ ಫ್ರೆಂಡ್ಸ್. ಯಾಕಂತ ಅಂದ್ರೆ ಈ ಕೆಮಿಕಲ್ ಇರುವಂಥ ದುಡ್ಡು ವೇಸ್ಟ್ ಆಗ್ತಾವೆ, ಏನು ಕೆಲಸ ಸ್ಕಿನ್ ಹಾಳಾಗುತ್ತೆ, ಅದ್ರ ಬದಲಾಗಿ ನಮಗೆ ಏನೂ ಸಿಗಂಗಿಲ್ಲ. ಅದಕ್ಕೋಸ್ಕರ ನಾವು ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಯೂಸ್ ಮಾಡಿ ನಮ್ಮ ಸ್ಕಿನ್ನ ನಾವು ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತೀನಿ. ನೋಡ್ಬೋದು ನನ್ನ ಸ್ಕಿನ್ನನ್ನು ಎಷ್ಟು ಚೆನ್ನಾಗಿ ಫಳ ಅಂತ ಹೇಳೋದು ಹೊಳಿತೈತಿ ಅಂತ ಹೇಳೋದು. ನೀವು ಈ ಫೇಸ್ ಪ್ಯಾಕನ್ನು ಮನೆಯಾಗ ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ನಾನು. ಫೇಸ್ ಪ್ಯಾಕನ್ನು ಟ್ರೈ ಮಾಡಿರಿ, ಹೆಂಗೆ ಬಂದಿತ್ತು ಅಂತ ಹೇಳೋದು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮರಿಬೇಡ್ರಿ. ಮತ್ತು ನನ್ನ ಒಂದು ಚಾನಲ್ನ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನ ನಾನು ಹೇಳ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ಇದು ಒಂದು ಹೆಲ್ಪ್ ಆಗುತ್ತೆ ವಿಡಿಯೋ. ಅದಕ್ಕೋಸ್ಕರ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಫ್ರೆಂಡ್ಸ್.